Dear students, welcome back once again. Read CG Success for All Career Growth YouTube tutorial classes. So today in this video we learn NCERT textbook class 10 state syllabus state Karnataka. So in this video class 10 subject science, in this video chapter 13 magnetic effects of electric current. So today here in this chapter 13 magnetic effects of electric current, (13.2.1) magnetic field due to a current through a straight conductor. What determines the pattern of the magnetic field generated by a current through a conductor? Question mark. So here pattern, determine pattern of the magnetic field generated by a current through a conductor. So question mark, what pattern? See here, consider a straight line conductor such as copper, aluminum, any good type or good conductors. So what determines the pattern of the magnetic field generated by a current through a conductor? ಮಕ್ಕಳೇ 13.2.1 magnetic field due to a current through a straight conductor. ಯಾವುದೇ ಒಂದು ಸ್ಟ್ರೇಟ್ ಕಂಡಕ್ಟರ್ ನಾವು ತೆಗೆದುಕೊಂಡಾಗ ಅದಕ್ಕೆ ನಾವು ಆನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಮಾಡಿದಾಗ ಪ್ಯಾಟರ್ನ್, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಯಾವ ರೀತಿಯಾಗಿ ಇರುತ್ತದೆ ಎಂದು ಕೇಳುವ ಈ ಪ್ರಶ್ನೆಯ ಅರ್ಥ. ಸೊ ನಾವು ಕಾಪರ್, ಅಲ್ಯೂಮಿನಿಯಂ ಸ್ಟ್ರೇಟ್ ಕಂಡಕ್ಟರನ್ನು ನಾವು ತೆಗೆದುಕೊಂಡಾಗ ಇದಕ್ಕೆ ನಾವು ಆನ್ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹ, ಕರೆಂಟ್ ಫ್ಲೋ ಮಾಡಿದಾಗ ನಮಗೆ ಸಿಗುವಂಥ ಪ್ಯಾಟರ್ನ್ ಮ್ಯಾಗ್ನೆಟಿಕ್ ಫೀಲ್ಡ್, ದಟ್ ಈಸ್ ಕಾನ್ಸಂಟ್ರಿಕ್ ಸರ್ಕಲ್ಸ್. ನಮಗೆ ಸಿಗುವಂಥ ಪ್ಯಾಟರ್ನ್ ದಟ್ ಈಸ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಯಾವುದೇ ಒಂದು ಸ್ಟ್ರೇಟ್ ಕಂಡಕ್ಟರನ್ನು ನಾವು ತೆಗೆದುಕೊಂಡಾಗ ಅದಕ್ಕೆ ನಾವು ವಿದ್ಯುತ್ ಪ್ರವಾಹ ಅಂದರೆ ಆನ್ ಎಲೆಕ್ಟ್ರಿಕ್ ಕರೆಂಟ್ ಸಪ್ಲೈ ಮಾಡಿದಾಗ, ಫ್ಲೋ ಮಾಡಿದಾಗ ಅದು ಏನು ಮಾಡುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ ಸರೌಂಡಿಂಗ್ ಏರಿಯಾದಲ್ಲಿ. ಆ ಕರೆಂಟ್ ಫ್ಲೋ ಆಗೋ ಕಂಡಕ್ಟರ್ ಸರೌಂಡಿಂಗ್ ಏರಿಯಾದಲ್ಲಿ ಏನು ಮಾಡುತ್ತೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು
ಕ್ರಿಯೇಟ್ ಮಾಡುತ್ತೆ ಸರೌಂಡಿಂಗಲ್ಲಿ. ಸೊ ಪ್ಯಾಟರ್ನ್ ಹೇಗಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್, ಸರೌಂಡಿಂಗ್ ಏರಿಯಾದಲ್ಲಿ ಕಾನ್ಸಂಟ್ರಿಕ್ ಸರ್ಕಲ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಪ್ಯಾಟರ್ನಲ್ಲಿ ಇರುತ್ತೆ. ಈಗ ಕಾನ್ಸಂಟ್ರಿಕ್ ಸರ್ಕಲ್ಸ್ ಅಂದರೆ ಏನು? ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದರೆ ಏನು? ನಮಗೆ ಸಿಗುವಂಥ ಸೆಂಟರ್ ಪಾಯಿಂಟ್ ಅದು ಕಾಮನ್ ಆಗಿ ಇರುವಂಥದ್ದು. ನಮಗೆ ಸಿಗುವಂತಹ ಸೆಂಟರ್ ಪಾಯಿಂಟ್ ಅದು ಕಾಮನ್ ಆಗಿರುವುದು ಡಿಫ್ರೆಂಟ್ ರೇಡಿಯಸ್ ಆಫ್ ಸರ್ಕಲ್ಸ್ ವಿತ್ ಅ ಕಾಮನ್ ಪಾಯಿಂಟ್ ಇರುವಂಥ ಸರ್ಕಲ್ಸಿಗೆ ನಾವು ಕಾನ್ಸಂಟ್ರಿಕ್ ಸರ್ಕಲ್ಸ್ ಅಂತ ಕರಿತೀವಿ. ಕಾನ್ಸಂಟ್ರಿಕ್ ಸರ್ಕಲ್ಸ್ ಅಂದ್ರೇನು? ಮ್ಯಾಥಮೆಟಿಕ್ಸ್ ಜಿಯೋಮೆಟ್ರಿಯಲ್ಲಿ ಕಾನ್ಸಂಟ್ರಿಕ್ ಸರ್ಕಲ್ಸ್ ಅಂದ್ರೇನು? ನಾವು ಏನು ಮಾಡ್ತೀವಿ, ಒಂದೇ ಕಾಮನ್ ಪಾಯಿಂಟನ್ನು ತೆಗೆದುಕೊಂಡು ಅದಕ್ಕೆ ನಾವು ಡಿಫ್ರೆಂಟ್ ರೇಡಿಯಸ್ ಆಫ್ ಸರ್ಕಲ್ಸನ್ನು ನಾವು ಡ್ರಾ ಮಾಡ್ತೀವಿ. ಸೊ ಎಲ್ಲ ಸರ್ಕಲ್ಸ್ ಆಫ್ ಡಿಫ್ರೆಂಟ್ ರೇಡಿಯಸ್ ಇರುತ್ತದೆ, ಬಟ್ ಎಲ್ಲ ಸರ್ಕಲಿಗೆ ಒಂದೇ ಕಾಮನ್ ಪಾಯಿಂಟ್ ಇರುತ್ತದೆ. ಸೊ ಇದು ಕಾನ್ಸಂಟ್ರಿಕ್ ಸರ್ಕಲ್ಸ್ ಇದರ ಅರ್ಥ. ಈಗ ನಾವು ಆ ಸ್ಟ್ರೇಟ್ ಲೈನ್ ಕಂಡಕ್ಟರನ್ನು ತೆಗೆದುಕೊಂಡಾಗ ಇದಕ್ಕೆ ಈಗ ನಾವು ಏನು ಮಾಡಬೇಕು? ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಮಾಡಬೇಕು. ಆ್ಯನ್ ಎಲೆಕ್ಟ್ರಿಕ್ ಕರೆಂಟನ್ನು ನಾವು ಫ್ಲೋ ಮಾಡಿದ್ವಿ. ಫ್ಲೋ ಮಾಡಿದ ಮೇಲೆ ಏನಾಗುತ್ತೆ, ಆ ಕರೆಂಟ್ ಕಂಡಕ್ಟರ್ ಥ್ರೂ ಅಲ್ಲಿ ಫ್ಲೋ ಆಗುವಾಗ ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ಕಂಡಕ್ಟರ್ ಥ್ರೂ ಫ್ಲೋ ಆಗುವಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಸರೌಂಡಿಂಗ್ ಏರಿಯಾದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆದಾಗ ಅದರ ಪ್ಯಾಟರ್ನ್ ಹೇಗಿರುತ್ತೆ ಅಂದರೆ, ಮ್ಯಾಗ್ನೆಟಿಕ್ ಫೀಲ್ಡು ಕಾನ್ಸಂಟ್ರಿಕ್ ಸರ್ಕಲ್ಸಲ್ಲಿ ಇರುತ್ತೆ. ಅಂದರೆ ಡಿಫ್ರೆಂಟ್ ರೇಡಿಯಸ್ ವಿತ್ ಅ ಕಾಮನ್ ಸೆಂಟರ್ ಪಾಯಿಂಟ್. ಸೊ ಇದರ ಮೀನಿಂಗ್ ಕಾನ್ಸಂಟ್ರಿಕ್ ಸರ್ಕಲ್ಸ್. ಈ ಕಾನ್ಸಂಟ್ರಿಕ್ ಸರ್ಕಲ್ಸ್ ಪ್ಯಾಟರ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಸಿಗುತ್ತೆ. Now see here, does the pattern depend on the shape of the conductor? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಕಂಡಕ್ಟರ್ ಶೇಪ್ ಅದಕ್ಕೆ ಡಿಪೆಂಡ್ ಇದೆಯೋ ಇಲ್ಲೋ ಅಂತ ನಾವು ಗೊತ್ತು ಮಾಡ್ಕೋಬೇಕು. ವಿ ಶಾಲ್ ಇನ್ವೆಸ್ಟಿಗೇಟ್ ದಿಸ್ ವಿತ್ ಆ್ಯನ್ ಆಕ್ಟಿವಿಟಿ. ವಿ ಶಾಲ್ ಫಸ್ಟ್ consider the pattern of the magnetic field around a straight conductor carrying current. ಇದರಲ್ಲಿ ಅರ್ಥ ಏನಿದೆ ನೋಡಿ. ವಿ ಶಾಲ್ ಫಸ್ಟ್ ಕನ್ಸಿಡರ್, ನಾವು ಮೊದಲು ಕನ್ಸಿಡರ್ ಮಾಡಬೇಕು. ಏನಂತ ಕನ್ಸಿಡರ್ ಮಾಡಬೇಕು? ಪ್ಯಾಟರ್ನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ದಿ ಪ್ಯಾಟರ್ನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ? ಅರೌಂಡ್ ಅ ಸ್ಟ್ರೇಟ್ ಕಂಡಕ್ಟರ್. ಆ ಸ್ಟ್ರೇಟ್ ಕಂಡಕ್ಟರ್ ಸರೌಂಡಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ? ಯಾವಾಗ? ಅದು ಸ್ಟ್ರೇಟ್ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್. ಸ್ಟ್ರೇಟ್ ಕಂಡಕ್ಟರಲ್ಲಿ ವಿದ್ಯುತ್ ಪ್ರವಾಹ ಆದಾಗ ಅಥವಾ ಸ್ಟ್ರೇಟ್ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್, ಅದರಲ್ಲಿ ಕರೆಂಟ್ ಫ್ಲೋ ಆಗುವಾಗ ಸರೌಂಡಿಂಗ್ ಏರಿಯಾದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಆದರೆ ಅದರ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಇಲ್ಲಿ ಇದರ ಅರ್ಥ. ಕೇಳುವಂಥ ಪ್ರಶ್ನೆ, ಕೇಳುವಂಥ ಇದರ ಸೆಂಟೆನ್ಸ್, ಇದರ ಅರ್ಥ. ಸೊ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದೇ ಒಂದು ಕಾಪರ್ ಮತ್ತು ಅಲ್ಯೂಮಿನಿಯಂ, ಯಾವುದೇ ಒಂದು ಗುಡ್ ಟೈಪ್ ಆಫ್ ಕಂಡಕ್ಟರನ್ನು ನೀವು ತಗೋಬೇಕು. ಕಂಡಕ್ಟರ್ ಹೇಗಿರಬೇಕು? ಕಂಪ್ಲೀಟ್ಲಿ ಸ್ಟ್ರೇಟ್ ಕಂಡಕ್ಟರ್ ಇರಬೇಕು. ಅದಕ್ಕೆ ನೀವು ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಮಾಡಿದಾಗ ಈಗ ಅದು ಏನಾಗುತ್ತೆ, ಕರೆಂಟನ್ನು ಕ್ಯಾರಿ ಮಾಡುತ್ತೆ. ಕರೆಂಟನ್ನು ಕ್ಯಾರಿ ಮಾಡಿದಾಗ ಕರೆಂಟ್ ಫ್ಲೋ ಆಗುವಾಗ ಸರೌಂಡಿಂಗ್ ಏರಿಯಾದಲ್ಲಿ ಅರೌಂಡ್ ಅದು ಏನು ಮಾಡುತ್ತೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಹೇಗಿರ್ತದೆ? ಕಾನ್ಸಂಟ್ರಿಕ್ ಸರ್ಕಲ್ಸ್ ಪ್ಯಾಟರ್ನಲ್ಲಿ ಇರ್ತದೆ. ಈಗ ಕಾನ್ಸಂಟ್ರಿಕ್ ಸರ್ಕಲ್ಸ್ ಅಂದರೆ ಏನು? ಅದಕ್ಕೆ ಇರುವಂಥ ಸೆಂಟರ್ ಪಾಯಿಂಟ್ ಮಾತ್ರ ಒಂದೇ ಇರ್ತದೆ, ಕಾಮನ್. ಅದಕ್ಕೆ ಡಿಫ್ರೆಂಟ್ ರೇಡಿಯಸ್ ಆಫ್ ಸರ್ಕಲ್ಸನ್ನು ನಾವು ಡ್ರಾ ಮಾಡ್ಬೋದು. ಕಾಮನ್ ಪಾಯಿಂಟ್ ಇರುವುದು ಮಾತ್ರ ಒಂದು. ಕಾಮನ್ ಪಾಯಿಂಟ್, ಸೆಂಟರ್ ಆಫ್ ದಿ ಸರ್ಕಲ್ಸ್, ಕಾಮನ್ ಪಾಯಿಂಟ್, ಸೆಂಟರ್ ಪಾಯಿಂಟ್,
center of the circles is common, and with a common center point you can draw different radius of circles. ಅಂದರೆ ಡಿಫ್ರೆಂಟ್ ರೇಡಿಯಸ್ ಆಫ್ ಸರ್ಕಲ್ಸ್ ಅನ್ನು ನಾವು ಡ್ರಾ ಮಾಡ್ಬೋದು. ಅದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡನ್ನು ಏನು ಪ್ರೊಡ್ಯೂಸ್ ಆಗುತ್ತೆ ಅಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಪ್ರೊಡ್ಯೂಸ್ ಆಗುತ್ತೆ ಅಲ್ಲ, ಅದಕ್ಕೆ ಏನಿರ್ತದೆ, ಕಾಮನ್ ಸೆಂಟರ್ ಪಾಯಿಂಟ್ ಇರ್ತದೆ. ಹಾಗೆ ಡಿಫ್ರೆಂಟ್ ರೇಡಿಯಸ್ ಆಫ್ ಸರ್ಕಲ್ಸ್ ಪ್ಯಾಟರ್ನ್ ಏನಾಗುತ್ತೆ, ಫಾರ್ಮ್ ಆಗ್ತದೆ. ಯಾವುದು? ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇನ್ ಮ್ಯಾಥಮೆಟಿಕ್ಸ್, ಇನ್ ಜಾಮೆಟ್ರಿ, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದರೆ ಕಾಮನ್ ಪಾಯಿಂಟ್ ಮಾತ್ರ ಒಂದಿರುತ್ತೆ, ಸೆಂಟರ್ ಪಾಯಿಂಟ್ ಆಫ್ ದಿ ಸರ್ಕಲ್ಸ್ ಒಂದೇ ಇರ್ತದೆ, ಕಾಮನ್ ಆಗಿರ್ತದೆ. ಅದಕ್ಕೆ ಡಿಫ್ರೆಂಟ್ ರೇಡಿಯಸ್ ಆಫ್ ಸರ್ಕಲ್ಸನ್ನು ನಾವು ಡ್ರಾ ಮಾಡ್ತೀವಿ. ಎಲ್ಲಿ? ಮ್ಯಾಥಮೆಟಿಕ್ಸ್, ಜಾಮೆಟ್ರಿಯಲ್ಲಿ. ಅದಕ್ಕೆ ನಾವು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಫ್ ಡಿಫ್ರೆಂಟ್ ರೇಡಿಯಸ್ ಹ್ಯಾವಿಂಗ್ ಅ ಕಾಮನ್ ಸೆಂಟರ್ ಪಾಯಿಂಟ್. ಸೊ ಅದೇ ರೀತಿ ಈ ಕಾನ್ಸೆಂಟ್ರಿಕ್ ಸರ್ಕಲ್ಸಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗುತ್ತೆ. ಈ ಸೆಂಟರ್ ಪಾಯಿಂಟಲ್ಲಿ ಏನಿರ್ತದೆ, ನಮಗೆ ಆ ಸ್ಟ್ರೇಟ್ ಕಂಡಕ್ಟರ್ ಇರ್ತದೆ. ಸ್ಟ್ರೇಟ್ ಕಂಡಕ್ಟರ್ ಇದರಲ್ಲಿ ಇರ್ತದೆ. ಈ ಸ್ಟ್ರೇಟ್ ಕಂಡಕ್ಟರ್ ಥ್ರೂ ಏನಾಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ. ಕರೆಂಟ್ ಫ್ಲೋ ಆದಾಗ ನಮಗೆ ಏನು ಸಿಗ್ತದೆ, ಡಿಫ್ರೆಂಟ್ ರೇಡಿಯಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗ್ತದೆ. ನೋಡಿ, ಈಗ ಕರೆಂಟ್ ಡೈರೆಕ್ಷನ್ ಏನಿದೆ, ಡೌನ್ವರ್ಡ್ ಇದೆ. ಕರೆಂಟ್ ಡೈರೆಕ್ಷನ್ ಏನಿದೆ ಮಕ್ಕಳೇ, ವಿದ್ಯಾರ್ಥಿಗಳೇ, ಡೌನ್ವರ್ಡಲ್ಲಿದೆ. ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಸ್ಟ್ರೇಟ್ ಕಂಡಕ್ಟರಲ್ಲಿ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇನ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಈಸ್ ಲೈಕ್ ದಿಸ್. ಈ ರೀತಿ ಇರುತ್ತೆ. ಈ ರೀತಿ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ದು ಇರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇನ್ ಎ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಪ್ಯಾಟರ್ನಲ್ಲಿ. ಈ ರೀತಿ ಇರುತ್ತೆ. ಸೊ ನಾವು ಸಿ ಹಿಯರ್ ಪ್ಯಾಟರ್ನನ್ನು ಫಸ್ಟ್ ನಾವು ಕನ್ಸಿಡರ್ ಮಾಡೋಣ. ಅದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಯಾಟರ್ನ್ ಯಾವ ರೀತಿ ಇರುತ್ತದೆ, ಥ್ರೂ ಆ್ಯನ್ ಆ್ಯಕ್ಟಿವಿಟಿ ಥ್ರೂ ಇಂದ ನಾವು ಕಂಡಕ್ಟ್ ಮಾಡೋಣ. ಅದರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳೋಣ ಅಂತ ಇದರಲ್ಲಿ ಹೇಳುವಂಥ ಒಂದು ವಿಷಯ, ಇದರ ಅರ್ಥ. ಈಗ ನೋಡಿ, ಆಕ್ಟಿವಿಟಿ 13.5. ಟೇಕ್ ಅ ಬ್ಯಾಟ್ರಿ ಬ್ರಾಕೆಟ್ 12 volt bracket close, comma, a variable resistance bracket or a rheostat bracket, comma, an ammeter that is 0 to 5 ampere, a plug key, connecting wires, and a long straight thick copper wire. So here what I do is, ಇದರಲ್ಲಿ ಅಮ್ಮೆಟರನ್ನು ತೆಗೆದುಕೋಬೇಕು, ಅದರ ಜೊತೆ ಬ್ಯಾಟ್ರಿ 12 ವೋಲ್ಟನ್ನು ತೆಗೆದುಕೋಬೇಕು, ಅದರ ಜೊತೆ ಒಂದು ಪ್ಲಗ್ ಕೀ, ಅದರ ಜೊತೆ ಒಂದು ಕನೆಕ್ಟಿಂಗ್ ವೈರ್ ಸರ್ಕ್ಯೂಟನ್ನು ಕಂಪ್ಲೀಟ್ ಮಾಡೋಕ್ಕೆ, ಅದರ ಜೊತೆ ಒಂದು ಲಾಂಗ್ ಸ್ಟ್ರೇಟ್ ಥಿಕ್ ಕಾಪರ್ ವೈರನ್ನು ನೀವು ತೆಗೆದುಕೊಳ್ಬೇಕು ಎಂದು ಈ ಆ್ಯಕ್ಟಿವಿಟಿಲಿ ಹೇಳ್ತಾ ಇದೆ. ಇನ್ಸರ್ಟ್ ದಿ ಥಿಕ್ ವೈರ್ ಥ್ರೂ ದಿ ಸೆಂಟರ್, ಕಾಮಾ, ನಾರ್ಮಲ್ ಟು ದಿ ಪ್ಲೇನ್ ಆಫ್ ಅ ರೆಕ್ಟ್ಯಾಂಗ್ಯುಲರ್ ಕಾರ್ಡ್ಬೋರ್ಡ್. ಸೊ ಈಗ ನಮಗೆ ಏನು ಹೇಳ್ತಾ ಇದೆ, ಇದು ಒಂದು ರೆಕ್ಟ್ಯಾಂಗಲ್ ಕಾರ್ಡ್ಬೋರ್ಡನ್ನು ನೀವು ತಗೋರಿ. ಸೊ ಒಂದು ರೆಕ್ಟ್ಯಾಂಗಲ್ ಕಾರ್ಡ್ಬೋರ್ಡನ್ನು ತಗೊಂಡಾಗ ಅದರ ಸೆಂಟರ್ ಈ ರೀತಿ ಇರ್ತದೆ. ಈ ಸೆಂಟರಲ್ಲಿ ಏನು ಮಾಡಿ ಅಂತ ಹೇಳ್ತಾ ಇದೆ, ಈ ಸೆಂಟರಲ್ಲಿ ಒಂದು ಸ್ಟ್ರೇಟ್ ಕಂಡಕ್ಟರ್ನ ನೀವು ಇನ್ಸರ್ಟ್ ಮಾಡಿರಿ. ಓಕೆ, ಇದು ಒಂದು ರೆಕ್ಟ್ಯಾಂಗಲ್. ಈ ರೆಕ್ಟ್ಯಾಂಗಲ್ಲಿಗೆ ನಾವು ಡೈಗೋನಲ್ ಡ್ರಾ ಮಾಡಿದಾಗ, ಇದು ಒಂದು ರೆಕ್ಟ್ಯಾಂಗಲ್, ಈ ರೆಕ್ಟ್ಯಾಂಗಲ್ಗೆ ನಾವು ಡೈಗೋನಲ್ ಡ್ರಾ ಮಾಡಿದಾಗ ನಮಗೆ ಸೆಂಟರ್ ಪಾಯಿಂಟ್ ಸಿಗುತ್ತೆ. ಈ ಸೆಂಟರ್ ಪಾಯಿಂಟಲ್ಲಿ ಒಂದು ಹೋಲ್ ಮಾಡಬೇಕು. ಈ ಸೆಂಟರ್ ಪಾಯಿಂಟಲ್ಲಿ ಹೋಲ್ ಮಾಡಿ ಅದರ ಒಳಗೆ ಒಂದು ಥಿಕ್ ಕಾಪರ್ ವೈರ್ ಸ್ಟ್ರೇಟ್ ಕಂಡಕ್ಟರನ್ನು ನಾವು ಇನ್ಸರ್ಟ್ ಮಾಡಬೇಕು ಎಂದು ಹೇಳ್ತಾ ಇದೆ. ಓಕೆ, ಇದು ಕಾರ್ಡ್ಬೋರ್ಡಲ್ಲಿ ಒಂದು ಸೆಂಟರ್ ಪಾಯಿಂಟಲ್ಲಿ ಹೋಲ್ ಮಾಡಬೇಕು. ಆ ಹೋಲ್ ಒಳಗಡೆ ಒಂದು ಸ್ಟ್ರೇಟ್ ಕಂಡಕ್ಟರ್ನ ಇನ್ಸರ್ಟ್ ಮಾಡಿ, ಥಿಕ್ ವೈರನ್ನು ಇನ್ಸರ್ಟ್ ಮಾಡಿ ಎಂದು ಹೇಳ್ತಾ ಇದೆ.
Now see here, take care that the cardboard is fixed and does not slide up or down. ಅಂದರೆ ಯಾವುದೇ ರೀತಿಯಿಂದ ಡೈರೆಕ್ಷನ್ ಕೆಳಗೆ ಮೇಲೆ ಆಗಬಾರ್ದು. ಕಂಪ್ಲೀಟ್ಲಿ ಇನ್ ಎ ಹಾರಿಜಾಂಟಲ್ ಪ್ಲೇನ್ ಪೊಸಿಷನಲ್ಲಿ ಇರಬೇಕು ಅಂತ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ, ಯಾವುದೇ ಒಂದು ಕಾರ್ಡ್ಬೋರ್ಡ್ ನೀವು ಫಿಕ್ಸ್ ಮಾಡಿದಾಗ, ಕಾರ್ಡ್ಬೋರ್ಡನ್ನು ಫಿಕ್ಸ್ ಮಾಡಿದಾಗ ನೀವು ಕಂಪ್ಲೀಟ್ಲಿ ಅದನ್ನು ಹಾರಿಜಾಂಟಲ್ ಪ್ಲೇನ್ನಲ್ಲಿ ನೀವು ಇಡಬೇಕು. ಯಾವುದೇ ರೀತಿಯಾಗಿ ಸ್ಲೈಡ್ ಆಗಬಾರ್ದು, ಅಪ್ ಆ್ಯಂಡ್ ಡೌನ್ ಆಗಬಾರ್ದು ಅಂತ ಹೇಳ್ತಾ ಇದೆ. ಕಂಪ್ಲೀಟ್ಲಿ ಇನ್ ಎ ಸ್ಟ್ರೇಟ್ ಹಾರಿಜಾಂಟಲ್ ಪ್ಲೇನಲ್ಲಿ ಪೊಸಿಷನನ್ನು ನೀವು ಅದಕ್ಕೆ ಇಡಬೇಕು. ಈ ರೀತಿಯಾಗಿ ಯಾವುದು ಅಪ್ ಆ್ಯಂಡ್ ಡೌನ್ ಸ್ಲೈಡಿಂಗ್ ಆಗಬಾರ್ದು. ಆ ರೀತಿ ಆದರೆ, ಸ್ಲೈಡಿಂಗ್ ಆದರೆ ರಿಸಲ್ಟ್ ಸರಿಯಾಗಿ ಸಿಗೋದಿಲ್ಲ ಅಂತ ಹೇಳುವ ಇದರ ಅರ್ಥ. Now see here, connect the copper wire vertically between the points X and Y. ಈಗ ನೋಡಿ, ಇದು ಒಂದು ರೆಕ್ಟ್ಯಾಂಗಲ್ ಕಾರ್ಡ್ಬೋರ್ಡ್. ಈ ರೆಕ್ಟ್ಯಾಂಗಲ್ ಕಾರ್ಡ್ಬೋರ್ಡಲ್ಲಿ ಸೆಂಟರ್ ಪಾಯಿಂಟ್ ಹೋಲ್ ಮಾಡಿ ಅದಕ್ಕೆ ನಾವು ಸ್ಟ್ರೇಟ್ ಕಂಡಕ್ಟರನ್ನು ನಾವು ಇನ್ಸರ್ಟ್ ಮಾಡಿದ್ದೀವಿ. ಇನ್ಸರ್ಟ್ ಆದಮೇಲೆ ಅದಕ್ಕೆ ಎಕ್ಸ್ ಮತ್ತು ವೈ ಅಂತ ಪಾಯಿಂಟ್ ಕೊಟ್ಟು ಆ ಪಾಯಿಂಟ್ ಇನ್ ಬಿಟ್ವೀನಲ್ಲಿ ನಾವು ಏನು ಮಾಡಬೇಕು, ಕಾಪರ್ ವೈರನ್ನು ಕನೆಕ್ಟ್ ಮಾಡಿದಾಗ ಒಂದು ಕಂಪ್ಲೀಟ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಏನಾಗುತ್ತೆ, ರೆಡಿ ಆಗುತ್ತೆ. ಅದು ಯಾವಾಗ ರೆಡಿ ಆಗುತ್ತೆ, ಅದರಲ್ಲಿ ವೇರಿಯಬಲ್ ರೆಸಿಸ್ಟೆನ್ಸ್, ಅಮೆಟರ್, ಬ್ಯಾಟ್ರಿ ಮತ್ತು ಪ್ಲಗ್ ಕೀಯನ್ನು ನಾವು ಫಿಕ್ಸ್ ಮಾಡಬೇಕು, ಕನೆಕ್ಟ್ ಮಾಡಬೇಕು. ಅಂದಾಗ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕಂಪ್ಲೀಟ್ಲಿ ರೆಡಿ ಆಗುತ್ತೆ. ಸೊ connect the copper wire vertically between the points X and Y as shown in figure point 13.6a in series with the battery, a plug and a key. So already you know, plug, emitter, variable resistance, rheostat, ಬ್ಯಾಟ್ರಿಯನ್ನು ನಾವು ಕನೆಕ್ಟ್ ಮಾಡಿದಾಗ ಕಂಪ್ಲೀಟ್ ಒಂದು ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಏನಾಗುತ್ತೆ, ರೆಡಿ ಆಗುತ್ತೆ. ಸೊ ನಾವು ಸಿ ಹಿಯರ್, ಸ್ಪ್ರಿಂಕಲ್ ಸಮ್ ಐರನ್ filings uniformly on the cardboard. You may use a salt sprinkler for this purpose. ಸಾಲ್ಟ್ ಸ್ಪ್ರಿಂಕ್ಲರ್ ಮಾಡುವಂಥ ಒಂದು ಬಾಕ್ಸನ್ನು ತೆಗೆದುಕೊಂಡು ಅದರಲ್ಲಿ ನಾವು ಐರನ್ ಫಿಲ್ಲಿಂಗ್ಸನ್ನು ಫಿಲಪ್ ಮಾಡಿ, ನಾವು ಸಾಲ್ಟನ್ನು ಯಾವ ರೀತಿ ಅಡುಗೆಯಲ್ಲಿ ನಾವು ಸ್ಪ್ರಿಂಕಲ್ ಮಾಡ್ತೀವಿ ಅದೇ ರೀತಿ ಐರನ್ ಫಿಲ್ಲಿಂಗ್ಸನ್ನು ನಾವು ಸ್ಪ್ರೇ ಮಾಡಿದಾಗ ಅದು ಏನಾಗುತ್ತೆ, ಕರೆಂಟ್ ಫ್ಲೋ ಆದಾಗ ಒಂದು ಕಾನ್ಸಂಟ್ರಿಕ್ ಸರ್ಕಲ್ಸಲ್ಲಿ ನಿಮಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು ತೋರಿಸುತ್ತೆ ಅಂತ ಇದರಲ್ಲಿ ಹೇಳುವಂಥ ಒಂದು ಪರ್ಪಸ್ ಆ್ಯನ್ ಆ್ಯಕ್ಟಿವಿಟಿಯಲ್ಲಿ. ನಾವು ಸಿ ಹಿಯರ್, ಕೀಪ್ ದಿ ವೇರಿಯಬಲ್ ಆಫ್ ದಿ ರಿಯೋಸ್ಟ್ಯಾಟ್ ಅಟ್ ಅ ಫಿಕ್ಸ್ಡ್ ಪೊಸಿಷನ್ ಆ್ಯಂಡ್ ನೋಟ್ ದಿ ಕರೆಂಟ್ ಥ್ರೂ ದಿ ಎಮಿಟರ್. ನಾವು ಏನು ಮಾಡಬೇಕು, ಇದು ಒಂದು ವೇರಿಯಬಲ್ ರಿಯೋಸ್ಟ್ಯಾಟನ್ನು ಫಿಕ್ಸ್ ಮಾಡಿ ನಾವು ಕರೆಂಟನ್ನು ವೇರಿ ಮಾಡೋದು. ಯಾವ ರೀತಿ ವೇರಿ ಮಾಡೋದು ಅಂದರೆ, ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಮಾಡ್ಬೋದು. ನಮಗೆ ಬೇಕಾದ ರಿಕ್ವೈರ್ಮೆಂಟ್ ವ್ಯಾಲ್ಯೂ ಅಲ್ಲಿ ನಾವು ಕರೆಂಟನ್ನು ನಾವು ಏನು ಮಾಡ್ಬೋದು, ಫ್ಲೋ ಮಾಡಿಸ್ಬೋದು ಥ್ರೂ ರೆಜಿಸ್ಟೆನ್ಸ್ ಕೆಲಸ ಏನು, ಫ್ಲೋ ಆಗೋ ಕರೆಂಟನ್ನು ನಾವು ಏನು ಮಾಡಬೇಕು, ಅದನ್ನು ರೆಜಿಸ್ಟ್ ಮಾಡ್ತೀವಿ. ಅಂದರೆ ಫ್ಲೋ ಆಗೋ ಕರೆಂಟನ್ನು ನಾವು ಕಂಟ್ರೋಲ್ ಮಾಡ್ತೀವಿ. ರಿಕ್ವೈರ್ಡ್ ವ್ಯಾಲ್ಯೂ ಆಫ್ ಕರೆಂಟನ್ನು ನಾವು ಸರ್ಕ್ಯೂಟಲ್ಲಿ ಫ್ಲೋ ಮಾಡಬೇಕಾದಾಗ ಈ ರೆಸಿಸ್ಟೆನ್ಸನ್ನು ನಾವು ಯೂಸ್ ಮಾಡ್ತೀವಿ, ರಿಯೋಸ್ಟ್ಯಾಟನ್ನು. ಈ ರೆಸಿಸ್ಟೆನ್ಸ್ ಏನು ಮಾಡುತ್ತೆ, ಇಟ್ ಈಸ್ ಎ ಪ್ರಾಪರ್ಟಿ ಟು ರೆಸಿಸ್ಟ್ ಟು ಅ ಫ್ಲೋ ಆಫ್ ಅ ಕರೆಂಟ್. ಸರ್ಕ್ಯೂಟಲ್ಲಿ ಫ್ಲೋ ಆಗೋ ಕರೆಂಟಿಗೆ ಏನು ಮಾಡುತ್ತೆ, ಅದು ರೆಸಿಸ್ಟ್ ಮಾಡುತ್ತೆ. ಅಂದರೆ ನಮಗೆ ರಿಕ್ವೈರ್ಡ್ ಲೆವೆಲಲ್ಲಿ ವ್ಯಾಲ್ಯೂ ಅಲ್ಲಿ ಕರೆಂಟ್ ನಮಗೆ ಬೇಕಿದ್ದಾಗ ನಾವು ರಿಯೋಸ್ಟ್ಯಾಟನ್ನು ಯೂಸ್ ಮಾಡಿ ಕರೆಂಟ್ ವ್ಯಾಲ್ಯೂವನ್ನು ನಾವು ಎಮಿಟರಲ್ಲಿ ಸೆಟ್ ಮಾಡ್ತೀವಿ. ನಾವು ಸಿ ಹಿಯರ್, ಕ್ಲೋಸ್ ದಿ ಕೀಸ್ ಸೋ ದ್ಯಾಟ್ ಅ ಕರೆಂಟ್ ಫ್ಲೋಸ್ ಥ್ರೂ ದಿ ವಯರ್. ಈ ಪುಷ್ ಕೀಯನ್ನು ನಾವು ಕ್ಲೋಸ್ ಮಾಡ್ತೀವಿ, ಓಪನ್ ಮಾಡ್ತೀವಿ. ಓಪನ್ ಇದ್ದಾಗ ಅದು ಓಪನ್ ಸರ್ಕ್ಯೂಟ್ ಆಗುತ್ತೆ, ಕ್ಲೋಸ್ ಮಾಡಿದಾಗ ಸರ್ಕ್ಯೂಟ್ ಏನಾಗುತ್ತೆ, ಒಂದು ಕಂಪ್ಲೀಟ್ಲಿ ಕ್ಲೋಸ್ಡ್ ಪಾತ್ ಆಗಿ ಸರ್ಕ್ಯೂಟ್ ಆದಾಗ ಆವಾಗ ಏನಾಗುತ್ತೆ, ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ಏನಾಗುತ್ತೆ ಸರ್ಕ್ಯೂಟಲ್ಲಿ ಫ್ಲೋ ಆಗುತ್ತೆ. ಓಕೆ, ಎನ್ಶ್ಯೂರ್ ದ್ಯಾಟ್ ದಿ ಕಾಪರ್ ವೈರ್ ಪ್ಲೇಸ್ಡ್ ಬಿಟ್ವೀನ್ ದಿ ಪಾಯಿಂಟ್ಸ್ ಎಕ್ಸ್ ಆ್ಯಂಡ್ ವೈ ರಿಮೇನ್ಸ್ ವರ್ಟಿಕಲಿ ಸ್ಟ್ರೇಟ್. ಈ ಕಾಪರ್ ಕಂಡಕ್ಟರ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಏನಿದೆಯಲ್ಲ, ಈ ಎಕ್ಸ್ ಆ್ಯಂಡ್ ವೈ ಇನ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಪಾಯಿಂಟ್ಸಲ್ಲಿ
ಥಿಕ್ ಸ್ಟ್ರೇಟ್ ಕಂಡಕ್ಟರ್ ಏನಿದೆಯಲ್ಲ ಯಾವತ್ತಿಗೂ ವರ್ಟಿಕಲ್ ಪೊಸಿಷನಲ್ಲಿ ಇರಬೇಕು. ಯಾವುದೇ ಅದು ಸ್ಲೈಡಿಂಗ್ ಆಗಬಾರ್ದು ಅಥವಾ ಅದು ಇಂಪ್ರಾಪರ್ ಅಥವಾ ಸರಿಯಾಗಿ ಪೊಸಿಷನಲ್ಲಿ ಇಲ್ಲ ಅಂದರೆ ನಿಮಗೆ ರಿಸಲ್ಟ್ ಸರಿಯಾಗಿ ಸಿಗೋದಿಲ್ಲ. ಯಾವತ್ತಿಗೂ ಆ ಸ್ಟ್ರೇಟ್ ಕಂಡಕ್ಟರ್ ನೀವು ಕಾರ್ಡ್ಬೋರ್ಡಲ್ಲಿ ಫಿಕ್ಸ್ ಮಾಡಿದಾಗ, ಇನ್ಸರ್ಟ್ ಮಾಡಿದಾಗ ವರ್ಟಿಕಲ್ ಪೊಸಿಷನಲ್ಲಿ ಇದ್ದಾಗ ನಿಮಗೆ ಪರ್ಫೆಕ್ಟಾಗಿ ರಿಸಲ್ಟು ಸಿಗುತ್ತೆ. ಮತ್ತು ಕಾನ್ಸಂಟ್ರಿಕ್ ಸರ್ಕಲ್ಸ್ ಪ್ಯಾಟರ್ನಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ ಸಿಗುತ್ತೆ. ನಾವು ಸಿ ಹಿಯರ್, ಜೆಂಟಲಿ ಟ್ಯಾಪ್ ದಿ ಕಾರ್ಡ್ಬೋರ್ಡ್ ಅ ಫ್ಯೂ ಟೈಮ್ಸ್. ಟ್ಯಾಪ್ ಮಾಡೋದು. ಅಬ್ಸರ್ವ್ ದಿ ಪ್ಯಾಟರ್ನ್ ಆಫ್ ದಿ ಐರನ್ ಫೈಲಿಂಗ್ಸ್. ಅಂದರೆ ಐರನ್ ಫೈಲಿಂಗ್ಸನ್ನು ನೀವು ಸ್ಪ್ರೇ ಮಾಡಿದಾಗ ಅದಕ್ಕೆ ನೀವು ಈ ರೀತಿಯಾಗಿ ಕಾರ್ಡ್ಬೋರ್ಡಿಗೆ ಟ್ಯಾಪ್ ಮಾಡಿದಾಗ ಈ ರೀತಿ ಟ್ಯಾಪ್ ಮಾಡಿದಾಗ ಏನಾಗುತ್ತೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಏರಿಯಾದಲ್ಲಿ ಐರನ್ ಫೈಲಿಂಗ್ಸ್ ಏನಾಗುತ್ತೆ, ಕಾನ್ಸಂಟ್ರಿಕ್ ಸರ್ಕಲ್ಸ್ ಪ್ಯಾಟರ್ನಲ್ಲಿ ಏನಾಗುತ್ತೆ, ಶೇಪ್ ಏನಾಗುತ್ತೆ ಅದು ತೆಗೆದುಕೊಳ್ಳುತ್ತೆ. ಅದಕ್ಕೆ ನಾವು ಕಾರ್ಡ್ಬೋರ್ಡನ್ನು ನಾವು ಈ ರೀತಿಯಾಗಿ ಟ್ಯಾಪ್ ಮಾಡಬೇಕು. ಜೆಂಟಲಿ, ವೆರಿ ಸ್ಮೂತಾಗಿ, ಸ್ಮೂತ್ಲಿ ನಾವು ಈ ರೀತಿ ಟ್ಯಾಪ್ ಮಾಡಬೇಕು. ಐರನ್ ಫಿಲ್ಲಿಂಗ್ಸನ್ನು ಈ ರೀತಿ ನಾವು ಹಾಕಿ, ಆ ಫೈಲಿಂಗ್ಸನ್ನು ಹಾಕಿದ ಮೇಲೆ ಈ ರೀತಿ ನಾವು ಟ್ಯಾಪ್ ಮಾಡಿದಾಗ ಕಾನ್ಸಂಟ್ರಿಕ್ ಸರ್ಕಲ್ಸಲ್ಲಿ ಅದು ಏನಾಗುತ್ತೆ, ಫಾರ್ಮೇಷನನ್ನು ಪ್ಯಾಟರ್ನ್ ಶೇಪಲ್ಲಿ ತೆಗೆದುಕೊಳ್ಳುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲೆಲ್ಲಿ ಇರ್ತದೆ ಆ ರೀತಿಯಲ್ಲಿ ಆ ಏರಿಯಾದಲ್ಲಿ ಅದು ಐರನ್ ಫೈಲಿಂಗ್ಸ್ ಏನಾಗುತ್ತೆ ಶೇಪನ್ನು ತೆಗೆದುಕೊಳ್ಳುತ್ತೆ. ಯು ವುಡ್ ಫೈಂಡ್ ದಟ್ ದಿ ಐರನ್ ಫೈಲಿಂಗ್ಸ್ ಅಲೈನ್ ದೆಮ್ಸೆಲ್ಸ್ ಶೋಯಿಂಗ್ ಅ ಪ್ಯಾಟರ್ನ್ ಆಫ್ ಕಾನ್ಸಂಟ್ರಿಕ್ ಸರ್ಕಲ್ಸ್ ಅರೌಂಡ್ ದಿ ಕಾಪರ್ ವೈರ್. ಇದು ಒಂದು ಥಿಕ್ ಕಾಪರ್ ವೈರ್. ಈ ಥಿಕ್ ಕಾಪರ್ ವೈರ್ ಏನಿದೆಯಲ್ಲ, ಈ ಥಿಕ್ ಕಾಪರ್ ವೈರಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ, ಎಲೆಕ್ಟ್ರಿಕ್ ಕರೆಂಟನ್ನು ಫ್ಲೋ ಮಾಡ್ತಾ ಇದ್ದೀರಾ. ಈಗ ಏನಾಗುತ್ತೆ, ಆ ಕರೆಂಟ್ ಫ್ಲೋ ಆಗುವಾಗ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಅದರ ಮೇಲೆ ನೀವು ಏನು ಮಾಡ್ತೀರಿ, ಆ ಕಾರ್ಡ್ಬೋರ್ಡ್ ಮೇಲೆ ಐರನ್ ಫೈಲಿಂಗ್ಸನ್ನು ನೀವು ಸ್ಪ್ರಿಂಕಲ್ ಮಾಡಿ ಅದಕ್ಕೆ ನೀವು ಜೆಂಟಲಿ ಈ ರೀತಿಯಾಗಿ ಟ್ಯಾಪ್ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಯಾವ ರೀತಿ ಇದೆ, ಕಾನ್ಸಂಟ್ರಿಕ್ ಸರ್ಕಲ್ಸ್ ಪ್ಯಾಟರ್ನಲ್ಲಿ ಇದ್ದಾಗ ಎಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸರೌಂಡಿಂಗ್ ಏರಿಯಾದಲ್ಲಿ ಇರುತ್ತೆ ಆ ಶೇಪಲ್ಲಿ ಐರನ್ ಫೈಲಿಂಗ್ಸ್ ಏನು ಮಾಡುತ್ತೆ, ಕಾನ್ಸಂಟ್ರಿಕ್ ಸರ್ಕಲ್ಸ್ ಶೇಪಲ್ಲಿ ಅದು ಫಾರ್ಮೇಷನ್ ಆಗುತ್ತೆ. ವೈ ಡು ದೀಸ್ ಕಾನ್ಸಂಟ್ರಿಕ್ ಸರ್ಕಲ್ಸ್ ರೆಪ್ರೆಸೆಂಟ್? ಐ ರಿಪೀಟ್, ವಾಟ್ ಡು ದೀಸ್ ಕಾನ್ಸಂಟ್ರಿಕ್ ಸರ್ಕಲ್ಸ್ ರೆಪ್ರೆಸೆಂಟ್? ಈ ಕಾನ್ಸಂಟ್ರಿಕ್ ಸರ್ಕಲ್ಸನ್ನು ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ, ದೇ ರೆಪ್ರೆಸೆಂಟ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈಗ ಆ ಕಾನ್ಸಂಟ್ರಿಕ್ ಸರ್ಕಲ್ಸ್ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ, ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಸ್ಟ್ರೇಟ್ ಕಂಡಕ್ಟರ್, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪ್ರೊಡ್ಯೂಸ್ಡ್ ಅರೌಂಡ್ ಅ ಸ್ಟ್ರೇಟ್ ಕಂಡಕ್ಟರ್. ಕರೆಂಟ್ ಫ್ಲೋ ಆಗುವಾಗ ಆ ಸ್ಟ್ರೇಟ್ ಕಂಡಕ್ಟರಲ್ಲಿ ಕರೆಂಟ್ ಫ್ಲೋ ಆಗುವಾಗ ಸ್ಟ್ರೇಟ್ ಕಂಡಕ್ಟರ್ ಸರೌಂಡಿಂಗ್ ಏರಿಯಾದಲ್ಲಿ ಅರೌಂಡ್ ಇದರಲ್ಲಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಹೀಗಾಗಿ ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ದೇ ರೆಪ್ರೆಸೆಂಟ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಲೈನ್ಸ್ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಏನಿರ್ತದೆ, ಮ್ಯಾಗ್ನೆಟಿಕ್ ಲೈನ್ಸ್ ಇರ್ತದೆ. ಈ ರೀತಿಯಾಗಿ ಸ್ಟ್ರೇಟ್ ಕಂಡಕ್ಟರ್, ಕಾರ್ಡ್ಬೋರ್ಡ್. ಸೊ ಕರೆಂಟ್ ಈಗ ಫ್ಲೋ ಆಗ್ತಾ ಇದೆ. ಕರೆಂಟ್ ಫ್ಲೋ ಆಗುವಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಈ ರೀತಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಯಾವ ಪ್ಯಾಟರ್ನಲ್ಲಿ, ಕಾನ್ಸಂಟ್ರಿಕ್ ಸರ್ಕಲ್ಸ್ ಪ್ಯಾಟರ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಫೀಲ್ಡ್ ಒಳಗಡೆ ಏನಿರ್ತದೆ, ಮ್ಯಾಗ್ನೆಟಿಕ್ ಲೈನ್ಸ್ ಅಂತ ಇದಕ್ಕೆ ನಾವು ಕರಿತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ನಾವು ಕರಿತೀವಿ. ಇದು ಕಂಪ್ಲೀಟ್ಲಿ ಏನಿದೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಈ ಕಂಪ್ಲೀಟ್ ಕಾನ್ಸಂಟ್ರಿಕ್ ಸರ್ಕಲ್ಸಿಗೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಈ ಕಂಪ್ಲೀಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಇರ್ತದೆ, ಕಾನ್ಸಂಟ್ರಿಕ್ ಸರ್ಕಲ್ಸ್ ಪ್ಯಾಟರ್ನಲ್ಲಿ ಇರುತ್ತೆ. ಸೊ ಐ ಹೋಪ್ dear students you have understood very well in this video. So see here, how can the direction of the magnetic field be found? ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನನ್ನು ನಾವು ಗೊತ್ತು ಮಾಡ್ಕೋಬೇಕು. ಈಗ ನಮಗೆ ಗೊತ್ತಾಯಿತು ಕಾನ್ಸಂಟ್ರಿಕ್ ಸರ್ಕಲ್ ಅಂದರೆ ಏನು, ಕಾನ್ಸಂಟ್ರಿಕ್ ಸರ್ಕಲ್ ಯಾವ ರೀತಿಯಾಗಿ ಫಾರ್ಮೇಷನ್ ಆಗುತ್ತೆ, ಯಾವಾಗ ಫಾರ್ಮೇಷನ್ ಆಗುತ್ತೆ. ಯಾವುದೇ ಒಂದು ಸ್ಟ್ರೇಟ್ ಕಂಡಕ್ಟರಲ್ಲಿ ನಾವು ಎಲೆಕ್ಟ್ರಿಕ್ ಕರೆಂಟನ್ನು ಫ್ಲೋ ಮಾಡಿದಾಗ ಅದು ಏನು ಮಾಡ್ತದೆ, ಎಲೆಕ್ಟ್ರಿಕ್ ಕರೆಂಟ್ ಕಂಡಕ್ಟರ್ ಥ್ರೂ ಫ್ಲೋ ಆಗುವಾಗ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ.
ಆ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಪ್ರೊಡ್ಯೂಸ್ ಆಗುತ್ತೆ ಅಲ್ಲ, ಅದು ಕಂಪ್ಲೀಟ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆ ಫೀಲ್ಡ್ ಅಲ್ಲಿರುವಂಥ ಲೈನ್ಸಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂದರೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಪ್ಯಾಟರ್ನಲ್ಲಿ ಇರ್ತದೆ. ಈಗ ನಮಗೆ ಬೇಕಾಗಿರೋದು ಡೈರೆಕ್ಷನ್, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಬಗ್ಗೆ ನಾವು ಈಗ ಗೊತ್ತು ಮಾಡ್ಕೋಬೇಕು, ಯಾವ ರೀತಿಯಾಗಿ ಅದರ ಡೈರೆಕ್ಷನ್ ಇರುತ್ತೆ ಅಂತ. ಹೌ ಕ್ಯಾನ್ ದಿ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಫೌಂಡ್? Place a compass at a point say P over a circle. Observe the direction of the needle. ಅಂದರೆ ನಾವು ಏನು ಮಾಡಬೇಕು, ಈ ಕಾರ್ಡ್ಬೋರ್ಡ್ ಇದೆಯಲ್ಲ, ಈ ಕಾರ್ಡ್ಬೋರ್ಡಲ್ಲಿ ಏನಾಯಿತು, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಯಿತು. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆದಾಗ ಇಲ್ಲಿ ನಾವು ಏನು ಮಾಡ್ತೀವಿ, ಒಂದು ಕಾರ್ಡ್ಬೋರ್ಡ್ ಮೇಲೆ ಕಂಪಾಸನ್ನು ಪ್ಲೇಸ್ ಮಾಡ್ತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇದರ ಮೇಲೆ ಏನಾಗುತ್ತೆ, ಆ ಕಂಪಾಸ್ ನೀಡಲ್ ಏನಾಗುತ್ತೆ, ಡಿಫ್ಲೆಕ್ಟ್ ಆಗ್ತದೆ. ಅದರ ಥ್ರೂ ನಾವು ಏನು ಗೊತ್ತು ಮಾಡ್ಕೋತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಫ್ಲೋ ಯಾವ ಡೈರೆಕ್ಷನಲ್ಲಿ ಇದೆ ಅಂತ ನಾವು ಗೊತ್ತು ಮಾಡ್ಕೋತೀವಿ. ಅಬ್ಸರ್ವ್ ದಿ ಡೈರೆಕ್ಷನ್ ಆಫ್ ದಿ ನೀಡಲ್. ದಿ ಡೈರೆಕ್ಷನ್ ಆಫ್ ದಿ ನಾರ್ತ್ ಪೋಲ್ ಆಫ್ ದಿ ಕಂಪಾಸ್ needle would give the direction of the field lines produced by the electric current through the straight wire at a point P. Show the direction by an arrow. So compass needle ಏನಿರ್ತದಲ್ಲ, ಕಂಪಾಸ್ ನೀಡಲ್ ಇದು ನಾರ್ತ್ ಪೋಲು, ಇದು ಸೌತ್ ಪೋಲ್. ಈ ನಾರ್ತ್ ಪೋಲ್ ಸೌತ್ ಪೋಲ್ ಥ್ರೂ ನಾವೇನು ಮಾಡ್ಕೋತೀವಿ, ಇದು ಈ ರೀತಿ ಡಿಫ್ಲೆಕ್ಟ್ ಆದಾಗ ಅಥವಾ ಈ ರೀತಿ ಡಿಫ್ಲೆಕ್ಟ್ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನನ್ನು ನಾವು ಏನು ಮಾಡ್ತೀವಿ, ಗೊತ್ತು ಮಾಡ್ಕೋತೀವಿ ವಿತ್ ಹೆಲ್ಪ್ ಆಫ್ ಅ ಕಂಪಾಸ್, ಮ್ಯಾಗ್ನೆಟಿಕ್ ಕಂಪಾಸ್. See here, does the direction of magnetic field lines get reversed if the direction of current through the straight copper wire is reversed? Check it. ಕರೆಂಟ್ ಡೈರೆಕ್ಷನನ್ನು ನಾವು ಚೇಂಜ್ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಡೈರೆಕ್ಷನ್ ಚೇಂಜ್ ಮಾಡುತ್ತೆ ಅಂತ ನಾವು ಗೊತ್ತು ಮಾಡ್ಕೋಬೇಕು. ಈಗ ಕಾಮನ್ ಆಗಿ ನಮಗೆ ಗೊತ್ತಿರೋಂಥ ವಿಷಯ, ಆಲ್ರೆಡಿ ನಾವು ಎಕ್ಸ್ಪಿರಿಮೆಂಟ್ ಮಾಡಿದ್ದೀವಿ. ಸೊ ನಾವು ಏನು ಮಾಡಬೇಕು, ಈಗ ಒಂದು ಕಾರ್ಡ್ಬೋರ್ಡನ್ನು ತಗೋಬೇಕು. ಕಾರ್ಡ್ಬೋರ್ಡನ್ನು ತೆಗೆದುಕೊಂಡು ಅದರಲ್ಲಿ ಸೆಂಟರ್ ಪಾಯಿಂಟ್ ಈ ರೀತಿ ಡೈಗೊನಲಿಯಲ್ಲಿ ನಾವು ಅದನ್ನು ತೆಗೆದುಕೊಂಡು ಅದರ ಸೆಂಟರ್ ಪಾಯಿಂಟ್ ನಾವು ಗೊತ್ತು ಮಾಡ್ಕೋಬೇಕು. ಕಾರ್ಡ್ಬೋರ್ಡ್ ಇದು ಅದರ ಸೆಂಟರ್ ಪಾಯಿಂಟ್ ಕಾರ್ಡ್ಬೋರ್ಡ್ದು. ಈಗ ನಾವು ಏನು ಮಾಡಬೇಕು, ಒಂದು ಥಿಕ್ ಕಾಪರ್ ಕಂಡಕ್ಟರ್ ತಗೋಬೇಕು. ಥಿಕ್ ಕಾಪರ್ ಕಂಡಕ್ಟರ್ನ ನಾವು ತಗೋಬೇಕು. ಥಿಕ್ ಕಾಪರ್ ಕಂಡಕ್ಟರ್ನ ತೆಗೆದುಕೊಂಡು ಈಗ ನಾವು ಏನು ಮಾಡಬೇಕು, ಇದರ ಒಳಗಡೆ ಇನ್ಸರ್ಟ್ ಮಾಡಬೇಕು. ಓಕೆ, ಈ ಥಿಕ್ ಕಾಪರ್ ಕಂಡಕ್ಟರ್ ಸ್ಟ್ರೇಟ್ ಆಗಿದೆ, ಓಕೆ, ಸ್ಟ್ರೇಟ್. ಈಗ ಏನಾಗುತ್ತೆ, ಕರೆಂಟ್ ಫ್ಲೋ ಆದಾಗ ನಮಗೆ ಸರೌಂಡಿಂಗ್ ಏರಿಯಾದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಸ್ಟ್ರೇಟ್ ಕಂಡಕ್ಟರಲ್ಲಿ ನೀವು ಕರೆಂಟ್ ಫ್ಲೋ ಮಾಡಿದಾಗ, ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆದಾಗ, ಸ್ಟ್ರೇಟ್ ಕಂಡಕ್ಟರಲ್ಲಿ ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಸರೌಂಡಿಂಗ್ ಏರಿಯಾದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಇದು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದರ ಪ್ಯಾಟರ್ನ್ ಯಾವ ರೀತಿ ಇದೆ, ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಕಾನ್ಸೆಂಟ್ರಿಕ್ ಸರ್ಕಲ್ಸಲ್ಲಿ ಪ್ಯಾಟರ್ನ್ ಇದೆ, ಓಕೆ. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಪ್ಯಾಟರ್ನಲ್ಲಿದೆ, ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿಗೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ನಾವು ಕರಿತೀವಿ. ಈಗೇನಾಗುತ್ತೆ, ಈಗ ನಮಗೆ ಡೈರೆಕ್ಷನ್ ಗೊತ್ತು ಮಾಡ್ಕೋಬೇಕು. ಡೈರೆಕ್ಷನ್ ಯಾವ ರೀತಿ ಅಂದರೆ ನೋಡಿ, ಕರೆಂಟ್ ಡೌನ್ವರ್ಡ್ ಇದ್ದಾಗ, ಡೌನ್ವರ್ಡ್ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗುವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಈ ರೀತಿ ಇರ್ತದೆ. ಓಕೆ, ಈಗ
ಕರೆಂಟ್ ಡೈರೆಕ್ಷನ್ ಅಪ್ವರ್ಡ್ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ರಿವರ್ಸ್ ಆಗುತ್ತೆ. ಕರೆಂಟ್ ರಿವರ್ಸ್ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ರಿವರ್ಸ್ ಆಗ್ತದೆ. ಓಕೆ, ಈ ರೀತಿ. ಸೊ ಇದು ಸ್ಟ್ರೇಟ್ ಲೈನ್ ಕಂಡಕ್ಟರ್, ಕರೆಂಟ್ ಈ ರೀತಿ ಫ್ಲೋ ಆಗ್ತಾ ಇದೆ ಡೌನ್ವರ್ಡ್ ಡೈರೆಕ್ಷನಲ್ಲಿ, ಡೌನ್ವರ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಈ ರೀತಿ ಇದೆ. ಈಗ ಕರೆಂಟ್ ಡೈರೆಕ್ಷನನ್ನು ನಾವು ಅಪ್ವರ್ಡ್ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್, ಕರೆಂಟ್ ಡೈರೆಕ್ಷನ್ ಡೌನ್ವರ್ಡ್ ಇದೆ, ಡೌನ್ವರ್ಡ್. ಇದು ಕರೆಂಟ್ ಡೈರೆಕ್ಷನ್ ಅಪ್ವರ್ಡ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ದಿಸ್ ಈಸ್ ಅ ಪಾಯಿಂಟ್ ಆಫ್ ವ್ಯೂ ದ್ಯಾಟ್ ಕರೆಂಟ್ ಡೈರೆಕ್ಷನ್ ಚೇಂಜ್ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ನು ಚೇಂಜ್ ಆಗುತ್ತೆ. ಐ ಚೇಂಜ್ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅಂದರೆ ಡೈರೆಕ್ಷನ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಪಾಯಿಂಟ್. ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂದರೆ ಕಾನ್ಸಂಟ್ರಿಕ್ ಸರ್ಕಲ್ಸಲ್ಲಿ ಇರುತ್ತೆ. ಕಾನ್ಸಂಟ್ರಿಕ್ ಸರ್ಕಲ್ಸ್ ಮ್ಯಾಥಮೆಟಿಕ್ಸಲ್ಲಿ ನಾವು ಜಾಮೆಟ್ರಿಯಲ್ಲಿ ಯಾವ ರೀತಿ ನಾವು ಅರ್ಥ ಮಾಡ್ಕೋತೀವಿ ಅಂದರೆ ಅದರ ಸೆಂಟರ್ ಪಾಯಿಂಟ್ ಕಾಮನ್ ಆಗಿ ಒಂದೇ ಇರ್ತದೆ. ಡಿಫ್ರೆಂಟ್ ರೇಡಿಯಸಲ್ಲಿ ನಾವು ಸರ್ಕಲನ್ನು ಡ್ರಾ ಮಾಡ್ತೀವಿ. ಟೇಕಿಂಗ್ ಅ ಸೆಂಟರ್ ಪಾಯಿಂಟ್ ಕಾಮನ್. ಡಿಫ್ರೆಂಟ್ ರೇಡಿಯಸ್ ಆಫ್ ಸರ್ಕಲ್ ಇರುತ್ತೆ. ಸೆಂಟರ್ ಪಾಯಿಂಟ್ ಸರ್ಕಲ್ಸ್ ಏನಿರ್ತದೆ, ಓನ್ಲಿ ಒನ್ ಇರ್ತದೆ, ಓನ್ಲಿ ಒನ್ ಕಾಮನ್ ಪಾಯಿಂಟ್. ಕಾನ್ಸಂಟ್ರಿಕ್ ಸರ್ಕಲ್ಸ್ ಸೆಂಟರ್ ಪಾಯಿಂಟ್ ಕಾಮನ್ ಆಗಿ ಇರುವುದು ಒಂದೇ. ಕಾನ್ಸಂಟ್ರಿಕ್ ಸರ್ಕಲ್ಸ್ ಸೆಂಟರ್ ಪಾಯಿಂಟ್ ಕಾಮನ್ ಆಗಿರುವುದು ಒಂದೇ. ಆ ಸೆಂಟರ್ ಪಾಯಿಂಟ್ ಕಾಮನನ್ನು ತೆಗೆದುಕೊಂಡು ಡಿಫ್ರೆಂಟ್ ರೇಡಿಯಸ್ ಆಫ್ ಸರ್ಕಲ್ಸನ್ನು ನಾವು ಡ್ರಾ ಮಾಡ್ತೀವಿ ಜಾಮೆಟ್ರಿ ಮ್ಯಾಥಮೆಟಿಕ್ಸಲ್ಲಿ. ಸೊ ಅದಕ್ಕೆ ನಾವು ಕಾನ್ಸಂಟ್ರಿಕ್ ಸರ್ಕಲ್ಸ್ ಅಂತ ಕರಿತೀವಿ. ಕಾನ್ಸಂಟ್ರಿಕ್ ಸರ್ಕಲ್ಸ್ ಪ್ಯಾಟರ್ನಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಯಾವಾಗ ಚೇಂಜ್ ಆಗುತ್ತೆ, ಕರೆಂಟ್ ಡೈರೆಕ್ಷನ್ ಚೇಂಜ್ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ, ಕರೆಂಟ್ ಫ್ಲೋ ಆಗಬೇಕು. ಸ್ಟ್ರೇಟ್ ಕಂಡಕ್ಟರಲ್ಲಿ ಕರೆಂಟ್ ಫ್ಲೋ ಆದಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗೋದು. ಕರೆಂಟ್ ಫ್ಲೋ ಇಲ್ಲ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ದಿಸ್ ಈಸ್ ವಾಟ್. ಸೊ ದಿಸ್ I hope, dear students, continuation of next of this topic subject you will find in next video. So it is a lengthy video. I hope, dear students, you have understood very well. I hope we will meet in next class. ಪ್ರೀತಿಯ ವಿದ್ಯಾರ್ಥಿಗಳೇ, ತುಂಬ ಸಮಯ ಆಯಿತು ಈ ವಿಡಿಯೋ ಮಾಡಬೇಕಾದ್ರೆ. ಅದಕ್ಕೆ ನಾವು ಇದರ ಮುಂದಿನ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸರಿಯಾಗಿ ಕಲಿಯೋಣ. ಎಕ್ಸ್ಪೆರಿಮೆಂಟ್ ಆ್ಯಂಡ್ ಆ್ಯಕ್ಟಿವಿಟಿ ಥ್ರೂವಿಂದ ನಾವು ಕಲಿಯೋಣ. ಐ ಹೋಪ್, ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಅಂಡರ್ಸ್ಟುಡ್ ವೆರಿ ವೆಲ್. ವಿದ್ಯಾರ್ಥಿಗಳೇ, ನೀವು ಸರಿಯಾಗಿ ಇದನ್ನು ಅರ್ಥ ಮಾಡಿಕೊಂಡಿದ್ದೀರಿ ಅಂತ ನಾನು ಭಾವಿಸುತ್ತೇನೆ. ಧನ್ಯವಾದಗಳು.